ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್. ಇಲ್ಲಿ ನೋಡ್ರಿ, ನಾನು ಫೋನ್ ಸೆಟ್ ಮಾಡ್ತಾ ಇದ್ದೀನಿ. ಇದು ಟ್ರೈಪಾಡ್ನಲ್ಲಿ ಹಾಕಿ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡ್ರಿ, ನಾನು ನೆನ್ನೆ ವ್ಲಾಗ್ನಲ್ಲಿ ಹೇಳಿದ್ದೆ ವಿಡಿಯೋದಲ್ಲಿ ನಾನು ಮಟನ್ ಸಾರು ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲೆಲ್ಲ ಪೂರ್ತಿ ಮಸಾಲೆ ತೆಗಿತಾ ಇದ್ದೀನಿ. ಇದು ಕೊತ್ತಂಬರಿ ಫ್ರೆಂಡ್ಸ್, ಇದು ಜಾಸ್ತಿ ಇತ್ತಲ್ಲ ಅದಕ್ಕೆ ಕವರ್ನಲ್ಲಿ ಇಟ್ಟಿದ್ದೀನಿ. ಈಗ ಹಿಂಗೆ ಫ್ರಿಜ್ನಲ್ಲಿ ಇಡ್ತೀನಿ, ಆಮೇಲೆ ಡಬ್ಬದಲ್ಲಿ ಹಾಕಿ ಇಡ್ತೀನಿ. ಇಲ್ಲಿ ನೋಡ್ರಿ, 4 ಈರುಳ್ಳಿ ಇದೆ. ಇದು ಕೊಬ್ಬರಿ, ಹಸಿ ಕೊಬ್ಬರಿ ಸ್ವಲ್ಪ ತಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ತೆಗೀತಾ ಇದ್ದೀನಿ ಫ್ರೆಂಡ್ಸ್ ಚಿಪ್ಪೆಯಿಂದ. ಆಮೇಲೆ ಇದು ಟಬ್ನಲ್ಲಿ ಇರೋದು ಟೊಮ್ಯಾಟೊ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಅಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಚಾಕುಯಿಂದನೇ ಕಟ್ ಮಾಡೋದು, ಅದೇ ರೂಢಿಯಾಗಿದೆ ನನಗೆ. ನಾನು ಕಟ್ ಮಾಡಿ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇದೆಲ್ಲ ನಿಮಗೆ ತೋರಿಸ್ತಾ ಇರೋದು ಮಟನ್ ಇದೆ ಇಲ್ಲಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ. ಇದು 1/4 kg ಮಟನ್ ಫ್ರೆಂಡ್ಸ್. ಇದು 1/4 kgಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ನೀವು ಇದೇ ಮಸಾಲೆ ಹಾಕಿ ಚಿಕನ್ನಲ್ಲಿ ಸಾರು ಮಾಡ್ಬೋದು, ಆದರೆ ಚಿಕನ್ ಜಾಸ್ತಿ ಬೇಯಿಸಬಾರ್ದು ಫ್ರೆಂಡ್ಸ್. 2 ಸೀಟಿ ಮಾಡಿದರೆ ಸಾಕು. ಮಟನ್ ಮಾಡಿದರೆ ಒಂದು 3-4 ಸೀಟಿ ಆಗಲೇಬೇಕು. ಇದು 1/4 kgಕ್ಕಿಂತ ಜಾಸ್ತಿ ಇದೆ. ಪೂರ್ತಿ ಕ್ಲೀನ್ ಮಾಡಿ ಕಟ್ ಮಾಡಿ ರಾತ್ರಿನೇ ಇಟ್ಟಿದ್ದೆ ಬಾಕ್ಸ್ನಲ್ಲಿ ಹಾಕಿ ಫ್ರೀಜ್ನಲ್ಲಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಕಟ್ ಮಾಡಾಯಿತು. ಇಲ್ಲಿ ಈರುಳ್ಳಿ ಇದೆ, ಇಲ್ಲಿ ಕೊಬ್ಬರಿ ಇದೆ, ಇದು ಹಸಿ ಕೊಬ್ಬರಿ, ಟೊಮ್ಯಾಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಇದೆ, ಇದು ಶುಂಠಿ, ಇಲ್ಲಿದೆ ಚಕ್ಕ, ಲವಂಗ ಮತ್ತು ಏಲಕ್ಕಿ. ಇದೆಲ್ಲ ರುಬ್ಬಬೇಕು ಫ್ರೆಂಡ್ಸ್. ಇದು 1/4 kg ಮಟನ್. ಇದು 1/4 kgಯಿಂದ ಒಂದು ಸ್ವಲ್ಪ ಜಾಸ್ತಿನೇ ಇದೆ. 1 kg ತಂದಿದ್ರು ಮಟನ್ನು. 1 kg ತರ್ತಾರಲ್ಲ ಆವಾಗ ಇವು ಒಂದೇ ಸಲ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡಿ, ಮಟನ್ನು ಚಿಕನ್ ಆದರೆ ಸಹಿ, ಮಟನ್ ಆದರೆ ಸಹಿ, ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಬಾಕ್ಸ್ನಲ್ಲಿ ಇಡ್ತೀನಿ ಫ್ರೀಜ್ನಲ್ಲಿ ಹಾಕಿ. ಇದೆಲ್ಲ ಮಸಾಲೆ ರುಬ್ಬಬೇಕು. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಇದು ಕೊತ್ತಂಬರಿ ಇಷ್ಟು. ಇದು ಅರ್ಧ ಕಟ್ಟು ಅಷ್ಟಿದೆ ಕೊತ್ತಂಬರಿ. ಇದು ನಾನು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇದು ಈರುಳ್ಳಿ ತೊಗೊಂಡಿದ್ದೀನಿ, 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಲವಂಗ, ಚಕ್ಕ, ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ. ಇದು ಶುಂಠಿ ಜಾಸ್ತಿ ಇದೆ, ಒಂದು ಸ್ವಲ್ಪ, ಇಷ್ಟು ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಸಾಕಿಷ್ಟೇ. ಇದು ಫಸ್ಟು ರುಬ್ಬಬೇಕು ಫ್ರೆಂಡ್ಸ್ ಮಸಾಲೆ. ರುಬ್ಕೊಂಡು ಬರ್ತೀನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನು ನೀರೇ ಹಾಕಿಲ್ಲ ಒಂದು ಸ್ವಲ್ಪನೂ, ಯಾಕಂದರೆ ಈರುಳ್ಳಿದೆ ನೀರು ಬಿಟ್ಕೊಳ್ಳುತ್ತೆ ಅದು, ಈರುಳ್ಳಿ ಮತ್ತು ಕೊತ್ತಂಬರಿ ಅದೆಲ್ಲ. ಇನ್ನೊಂದು ಸ್ವಲ್ಪ ಆಗಬೇಕು ಫ್ರೆಂಡ್ಸ್. ರೆಡಿ ಆಯ್ತು ಮಸಾಲೆ. ಇದು ತೆಗಿತೀನಿ ಫಸ್ಟ್. ನಾನು ಬೇರೆ ಬೇರೆ ಮಸಾಲೆ ರೆಡಿ ಮಾಡ್ತಾ ಇರೋದು ನಾನು. ನೀವು ಒಂದ್ಸಲ ಟ್ರೈ ಮಾಡಿರಿ ನೋಡಿ ಫ್ರೆಂಡ್ಸ್. ಚಿಕನ್ ಹಾಗೂ ಮಟನ್ನಲ್ಲಿ ಇದೇ ಥರ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಸಾರು. ಈಗ ಕೊಬ್ಬರಿ ಮತ್ತು ಟೊಮ್ಯಾಟೊ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಮಾಡ್ತೀನಿ ಚೆನ್ನಾಗಿ. ಎಲ್ಲ ಪೇಸ್ಟ್ ಆಗಬೇಕು ಫ್ರೆಂಡ್ಸ್, ಆವಾಗಲೇ ಮಜಾ ಬರೋದು. ಇದಕ್ಕೂ ನೀರು ಹಾಕಲ್ಲ ನಾನು, ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನಾನು ನೋಡ್ತೀನಿ ಫಸ್ಟು ಬೇಕಾ ಬೇಡ ಅಂತ.
ಪೇಸ್ಟ್ ಆಯ್ತಿದ್ದು ಮಸಾಲೆ ನೋಡ್ರಿ. ಇಲ್ಲಿ ನೀರೇ ಹಾಕಿಲ್ಲ ಫ್ರೆಂಡ್, ಟೊಮ್ಯಾಟೊ ನೀರಿನಿಂದ ಇದು ಪೇಸ್ಟ್ ಆಗಿದೆ ಮಸಾಲ ಇದು. ಈಗ ನಾನು ಇಲ್ಲಿ ಮಟನ್ ಸಾರಿನಲ್ಲಿ ಮೆಂತ್ಯ ಸೊಪ್ಪು ಹಾಕಬೇಕು ಫ್ರೆಂಡ್. ನಾವು ಹಾಕ್ತೀವಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ತೊಗೊಂಡು ಬರ್ತೀನಿ ಫ್ರಿಜ್ನಿಂದ. ತುಂಬ ಚೆನ್ನಾಗಿದೆ ಫ್ರೆಂಡ್ ಸೊಪ್ಪು, ಮೆಂತ್ಯ ಸೊಪ್ಪಿದು. ನಾವು ಮೆಂತ್ಯ ಸೊಪ್ಪು ಇಲ್ಲ ಅಂದ್ರೂ ಇದು ಬರುತ್ತಲ್ಲ ಕಸೂರಿ ಮೇಥಿ, ಅದನ್ನು ಹಾಕ್ಬೋದು. ಮೆಂತ್ಯ ಸೊಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾರು. ನಾನು ಈ ಸಾರಿನಲ್ಲಿ ನಾನು ತರಕಾರಿನೂ ಹಾಕ್ತಾಯಿದ್ದೀನಿ. ಬೀನ್ಸು, ನೀನು ಇದು ತರಕಾರಿ ಬೇಡ ಅಂದ್ರೂ ಈ ಥರನೇ ಮಾಡ್ಬೋದು ಫ್ರೆಂಡ್. ಬರೀ ಮಟನ್ ಸಾರು ಮಾಡ್ಬೋದು. ಟ್ರೈ ಮಾಡಿರಿ ಫ್ರೆಂಡ್ಸ್. ನಂತರನೇ ನೀವು ಸಿಂಪಲ್ ಇದೆ ಮಸಾಲೆ ಎಲ್ಲ. ನಾವು ಇದೇ ಥರ ಮಾಡೋದಿಲ್ಲಿ. ಸಣ್ಣದಾಗಿ ಕಟ್ ಮಾಡ್ತೀನಿ ನಾನು. ಈಗ ರೆಡಿ ಆಯಿತು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಅಲ್ಲೇ ಕ್ಯಾಮ್ರಾ ಇಟ್ಟಿದ್ದು, ಫೋನು ಅಲ್ಲೇ ಇಟ್ಟಿದ್ದು ನಾನು. ಯಾಕಂದರೆ ಇಲ್ಲಿ ಎಲ್ಲೂ ಏನೂ ಇಲ್ಲ, ಇಲ್ಲಿ ಶೆಲ್ಫ್ ಏನಿಲ್ಲ, ಇಲ್ಲಿ ಲೈಟ್ ಇದೆ, ಅಕ್ವಾಗಾರ್ಡ್ ಇದೆ, ಇಲ್ಲಿರೋದು ಗ್ಯಾಸು, ಅಲ್ಲಿ ಮಸಾಲೆ ಡಬ್ಬೆ ಎಲ್ಲ ಇದೆ. ಅದಕ್ಕೆ ಅಲ್ಲಿಂದ ಅಲ್ಲಿ ಕಾಣಿಸುತ್ತೆ ಅಂತ ಇಟ್ಟಿದ್ದೆ ನಾನು ಫೋನು. ಈಗ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ. ಇಲ್ಲಿ ಈರುಳ್ಳಿ ಇದೆ ಕಟ್ ಮಾಡಿರೋದು, ಇದು ಬೇಡ ನಮಗೆ. ಶುಂಠಿ ಫಸ್ಟ್ ನಮಗೆ ಇದೇ ಮಸಾಲೆ ಬೇಕು, ಮೇನ್ ಮಸಾಲೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಪೇಸ್ಟ್ ಇದು. ಇದಕ್ಕೆ ನಾನು ಅರಿಶಿನ ಪುಡಿ, ಹಳದಿ ಪುಡಿ, ಖಾರದ ಪುಡಿ, ಆಮೇಲೆ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ಇದು ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ತೀನಿ ಸಾರಿಗೆ, ಮಟನ್ ಸಾರಿಗೆ. ನಾನು ಇದಕ್ಕೆ ಬೀನ್ಸ್ ಹಾಕ್ತಾಯಿದ್ದೀನಿ, ತರಕಾರಿ. ನೀವು ಬೀನ್ಸ್ ಇಲ್ಲ ಅಂದ್ರೂ ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಹಾಕ್ಬೋದು. ಆಮೇಲೆ ಸೋರೆಕಾಯಿ ಇರುತ್ತಲ್ಲ ಅದನ್ನು ಹಾಕ್ಬೋದು. ಇಲ್ಲಾಂದರೆ ಗಡ್ಡೆ ಕೋಸು ಇರುತ್ತಲ್ಲ ಅದನ್ನು ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಫ್ರೆಂಡ್ಸ್, ಅದನ್ನು ಹಾಕ್ಬೋದು. ತರಕಾರಿ ಬೇಡ ಅಂದರೆ ನಿಮಗೆ ಬರೀ ಇದು ಮಟನ್ ಸಾರು ಮಾಡ್ಬೋದು. ಸ್ವಲ್ಪನೇ ಹಾಕಿರೋದು ಎಣ್ಣೆ ಬಿಸಿ ಆಗಲಿ. ಆಮೇಲೆ ಈರುಳ್ಳಿ ಹಾಕ್ತೀನಿ ಅದರಲ್ಲಿ. ಒಂದು ಸ್ವಲ್ಪ ಜಾಸ್ತಿ ಆಯ್ತು ಫ್ರೆಂಡ್ಸ್ ಎಣ್ಣೆ ಇದು, ಪರವಾಗಿಲ್ಲ. ಚರ್ಬಿ ಏನಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮಟನಿಂದ. ಚರ್ಬಿ ಹಾಕಲ್ಲ ನಾನು. ಈ ಮಸಾಲೆಯಲ್ಲಿ ನಾನು ಇದೆಲ್ಲ ಮಿಕ್ಸ್ ಮಾಡ್ತೀನಿ, ಹಾಕ್ತೀನಿ. ಇಲ್ಲಿದೆಲ್ಲ ಸ್ಟ್ಯಾಂಡು ಈಗ ಇಲ್ಲಿ ಹಾಕಬೇಕು, ಈ ಶೆಲ್ಫಿಗೆ. ನನ್ನ ಕೈಯಿಂದನೇ ಮಾಡಿ ತೋರಿಸ್ತಾ ಇರೋದು ನಿಮಗೆ, ಕೈಯಲ್ಲಿ ಹಿಡಿದು ಫೋನು.
ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ಅಲ್ಲಿಂದ ತನಕ ಒಂದು ಸ್ವಲ್ಪ ಒಂದೇ ನಿಮಿಷದಲ್ಲಿ ಆಗುತ್ತೆ ಇದು. ಇಲ್ಲಿ ಮಸಾಲೆದಲ್ಲಿ ನಾನು ಖಾರದ ಪುಡಿ, ಹಲ್ದಿ ಪೌಡರ್ ಮತ್ತು ಉಪ್ಪು ಹಾಕಿದ್ದೀನಿ. ಗರಂ ಮಸಾಲ ಏನು ಹಾಕ್ತಾಯಿಲ್ಲ ಮತ್ತು ಧನಿಯಾ ಪುಡಿನೂ ಏನು ಹಾಕಲ್ಲ ಫ್ರೆಂಡ್ಸ್. ನಾವು ಇದೇ ಥರ ಮಾಡೋದು, ನೀವು ನೋಡಿರಿ, ಟ್ರೈ ಮಾಡಿ ನೋಡಿರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಈರುಳ್ಳಿದು, ಸಾಕಿದಷ್ಟು. ಉರಿ ಕಡಿಮೆ ಮಾಡಿದ್ದೀನಿ. ಮಸಾಲೆ ಹಾಕ್ತೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ನಿಮಗೆ ಇಷ್ಟ ಆದರೆ ಸಬ್ಬಸಿಗೆ ಸೊಪ್ಪು ಬರುತ್ತಲ್ಲ, ಅದನ್ನು ಹಾಕ್ಬೋದು. ನನಗೆ ಅದು ಜಾಸ್ತಿ ಇಷ್ಟ ಇಲ್ಲ. ಅದರಲ್ಲಿ ನಾನು ಬಸ್ಸಾರು ಮಾಡ್ತೀನಿ ಸಬ್ಬಸಿಗೆ ಸೊಪ್ಪಿನಲ್ಲಿ. ಈಗ ಆಯ್ತಿದು. ಈಗ ಮಟನ್ ಹಾಕ್ತೀನಿ ನಾನು ಇದರಲ್ಲಿ. ಇದು 5 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿ ಬಿಡ್ತೀನಿ 5 ನಿಮಿಷಕ್ಕೆ. ಕಾಮ್ರಾನ್ ಬಂದಿದ್ದಾನೆ ಸ್ಕೂಲ್ ಮತ್ತು ಟ್ಯೂಷನ್ನಿಂದ. ಹಾಗೆ ಬಿಡ್ತೀನಿ ಫ್ರೆಂಡ್ಸ್. ಇದು ಮುಚ್ಚಿ ಪ್ಲೇಟ್ ಮುಚ್ತಾ ಇದ್ದೀನಿ ನಾನು. ನೀರು ಹಾಕಿಲ್ಲ ಫ್ರೆಂಡ್ಸ್, ಹಾಗೆ ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, 5 ನಿಮಿಷ ಆಯಿತು. ಮಸಾಲೆದಲ್ಲಿ ಮಟನ್ ಹಾಕಿ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ನೀರು ಬಂತು, ಎಣ್ಣೆನೂ ಮೇಲೆ ಬಂದಿದೆ. ನೀರು ಒಂದು ಸ್ವಲ್ಪ ಇದೆ ಫ್ರೆಂಡ್ ಮಸಾಲೆದಲ್ಲಿ. ಈಗ ನಾನು ಇದಕ್ಕೆ ಟೊಮ್ಯಾಟೊ ಮತ್ತು ಕೊಬ್ಬರಿ ಮಸಾಲ ಇದೆಯಲ್ಲ, ಅದು ಹಾಕ್ತೀನಿ ನಾನು. ಹಾಕಿ ನಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕಬೇಕು. ಸಾರು ಎಷ್ಟು ಬೇಕು ನಮಗೆ ಅಷ್ಟು ನೋಡಿ ಹಾಕಬೇಕು ಫ್ರೆಂಡ್. ನಿಮಗೆ ಗಟ್ಟಿಯಾಗಬೇಕಂದ್ರೆ ಒಂದು ಸ್ವಲ್ಪ ಹಾಕಿರಿ. ನನಗೆ ಒಂದು ಸ್ವಲ್ಪ ತೆಳುವೂ ಇರಬಾರ್ದು, ಒಂದು ಸ್ವಲ್ಪ ಗಟ್ಟಿನೂ ಇರಬಾರ್ದು. ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನೀರು. ಯಾಕಂದರೆ ಸೀಟಿ ಟೈಮ್ ಆಗಬೇಕಲ್ಲ, ಅದಕ್ಕೆ ಕುದೀತಾ ಇದ್ದರೆ ಒಂದು ಸ್ವಲ್ಪ ಕಡಿಮೆನೂ ಇರುತ್ತೆ, ಕಡಿಮೆನೂ ಆಗುತ್ತೆ ಸಾರು ಆವಾಗ. ಇಲ್ಲಿ ನೋಡಿರಿ, ಇಲ್ಲಿ ಇಷ್ಟು ಹಾಕಿದ್ದೀನಿ ನೀರು ನಾನು. ಈಗ ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ರೂ ಕುದಿಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿನೂ ಆಗುತ್ತೆ. ಆಮೇಲೆ 3-4 ಸೀಟಿ ಆದರೆ ಸಾಕು ಫ್ರೆಂಡ್ಸ್. ಇದು ಕುಕ್ಕರಿಂದಿದು ಅನ್ನದ ಕುಕ್ಕರ್ ಮಾಡಿದೆ. ಮಧ್ಯಾಹ್ನದ್ದು ಅನ್ನ ಇದೆ ಫ್ರೆಂಡ್ಸ್. ಸ್ವಲ್ಪ ಇನ್ನು ಒಂದು ಪೌವ ಹಾಕಿದರೆ ಸಾಕು ನಮಗೆ, ನಮ್ಮ ಫ್ಯಾಮಿಲಿಗೆ ಅಷ್ಟೇ. ಅದನ್ನು ಮಾಡಬೇಕು. ಅನ್ನ ಇದೆ, ಇದೆಲ್ಲ ಇನ್ನು ಪಾತ್ರೆ ಎಷ್ಟಿದೆ ಫ್ರೆಂಡ್ಸ್. ಇಲ್ಲಿ ಬೀನ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ನಾನು ತೊಳೆದು ಹಾಕ್ತೀನಿ ಆಮೇಲೆ. ನಮ್ಮ ಸಾರು ರೆಡಿ ಆಯಿತು. ಒಂದು 5 ಸೀಟಿ ತಗೊಂಡಿದ್ದೀನಿ ನಾನು. ಚೆನ್ನಾಗಿ ಕುಕ್ ಆಗಿದೆ ನೋಡಿರಿ. ಎಷ್ಟಿತ್ತು ನೀರು ಅಷ್ಟು ಆಗಿದೆ. ಅಲ್ಲಿ ಗಟ್ಟಿನೂ ಆಗಿದೆ ಸಾರು. ಇನ್ನೂ ತಣ್ಣಗಾದರೆ ಇದು ಇನ್ನೂ ಗಟ್ಟಿಯಾಗುತ್ತೆ ಸಾರು ಇದು. ಇಲ್ಲಿ ನೋಡಿರಿ, ಇಲ್ಲಿ ಇದೇ ಮಟನ್ ಸಾರು ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಬೀನ್ಸನ್ನು ಹಾಕಿದ್ದೀನಿ, ಎಲ್ಲ ತೊಳೆದು ಕ್ಲೀನ್ ಮಾಡಿರೋದು. ಇದು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ಫ್ರೆಂಡ್ಸ್ ನಾನು. ಗಟ್ಟಿಯಾಗಿದೆ ಸಾರು. ಇನ್ನು ಒಂದು ಸೀಟಿ ಮಾಡಿದರೆ ಬೀನ್ಸು ಕುದಿಯುತ್ತೆ ಚೆನ್ನಾಗಿ. ಇಲ್ಲಿ ನೋಡಿರಿ, ಕುದಿಯುತ್ತೆ ಚೆನ್ನಾಗಿ. ಈಗ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಕುಕ್ಕರು ಮುಚ್ಚಳ ಮುಚ್ಚಿ. ಇದು ಅನ್ನ ಮಾಡೋಕ್ಕೆ ನಾನು ಸಣ್ಣ ಕುಕ್ಕರ್ನಲ್ಲಿ 1 ಪೌ ಹಾಕಿ ಅಕ್ಕಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಅನ್ನ ಇದೆಯಲ್ಲ ಮಧ್ಯಾಹ್ನದ್ದು, ಅದೇ ಅಷ್ಟಾದರೆ ಆಗಲ್ಲ, ಇನ್ನೊಂದು ಸ್ವಲ್ಪ ಬೇಕು. ಅದಕ್ಕೆ ಸಣ್ಣ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಅನ್ನ. ಇಲ್ಲಿ ನೋಡಿರಿ, ಇದು ನನ್ನ ಕಿಚನ್ ರೂಮ್ ಈ ಥರ ಇರೋದು ಫ್ರೆಂಡ್ಸ್. ಎಲ್ಲೂ ಜಾಗ ಇಲ್ಲ ಇಡೋಕ್ಕೆ ಫೋನು. ಅದೇ ಈಗ ಶೆಲ್ಫ್ನಲ್ಲಿ ಇಡಬೇಕು.
ಕಟ್ ಮಾಡೋ ಟೈಮ್ನಲ್ಲಿ ಆ ಶೆಲ್ಫ್ನಲ್ಲಿ ಇರಬೇಕು, ಕುಕ್ ಮಾಡ್ತಾ ಆವಾಗ ಅಲ್ಲಿಡಬೇಕು ಫ್ರೆಂಡ್ಸ್ ಕಪ್ ಹತ್ರ. ಈಗ ಮತ್ತೆ ಬಟ್ಟೆ ಇದೆ ಹೊಲಿಯೋದು, ಇದು ಯೂನಿಫಾರ್ಮ್ ಫ್ರೆಂಡ್ಸ್. ಇದು ಯಾಕೋ ಮಿಷಿನ್ ಏನು ಆಗ್ತಾಯಿದೆ, ಒಂದು ಸ್ವಲ್ಪ ಸ್ಟಿಚ್ ಚೆನ್ನಾಗಿ ಬಿಡ್ತಾ ಇಲ್ಲ, ಅದಕ್ಕೆ ನೋಡ್ತೀನಿ ಏನಾಗಿದೆ ಅಂತ. ನನಗೆ ಎಷ್ಟು ರಿಪೇರಿ ಮಾಡೋಕ್ಕೆ ಬರುತ್ತೆ ಅಷ್ಟು ನಾನು ಮನೆಯಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್. ಕ್ಲೀನ್ ಎಲ್ಲ ಮಾಡಿರ್ತೀನಿ, ಅದರಲ್ಲಿ ಕಸ ಏನಾದರೂ ಇದು ಇದ್ರೂ ತೆಗಿತೀನಿ. ನೋಡಿ ಸೀಟಿ ಆಯಿತು, ಒಂದು ಸೀಟಿ ಸಾಕೀಗ. ಗ್ಯಾಸ್ ಬಂದ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಮತ್ತೆ ಬಂದಿದ್ದೀನಿ ಮಿಷಿನ್ ಹತ್ರ. ಮಿಷಿನಲ್ಲಿ ನೋಡೋಕ್ಕೆ ಏನಾಗಿದೆ ಅಂತ, ಅದೇ ಬಿಚ್ತಾ ಇರೋದು. ಏನಾಗಿದೆ ನೋಡೋಣ ಕೆಳಗಡೆ ಅಂತ. ಯಾಕೋ ಸ್ಟಿಚ್ ಬರ್ತಾಯಿಲ್ಲ ಫ್ರೆಂಡ್ಸ್ ಚೆನ್ನಾಗಿ. ಬಟ್ಟೆ ಇದೇ ಹೊಲಿಯೋದು ನೋಡಿರಿ, ತೆಗಿತಾ ಇದ್ದೀನಿ. ಈಗ ಇದು ಆಯಿಲ್ ಎಲ್ಲ ಹಾಕಿ ಇಡ್ತೀನಿ ಫ್ರೆಂಡ್ಸ್, ಒಂದಿನ ಬಿಟ್ಟು ಆಮೇಲೆ ಬಟ್ಟೆ ಹೊಲಿತೀನಿ. ಒಂದಿನ ಬಿಡಬೇಕು ಫ್ರೆಂಡ್, ಆವಾಗಲೇ ಮಾಡ್ಬೋದು ಸ್ಟಿಚ್ಚು. ಅದು ರೆಸ್ಟ್ ಬೇಕಲ್ಲ ಮಿಷಿನಿಗೂ, ಅದಕ್ಕೆ ಬಿಡ್ತೀನಿ ಒಂದಿನ. ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಧೂಳು ದಿನಾನು ಕ್ಲೀನ್ ಮಾಡ್ತಾನೇ ಇರ್ತೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ ಅದು. ಇಲ್ಲಿ ನೋಡಿರಿ, ಆಯಿಲ್ ಹಾಕಲ್ಲ, ಆಯಿಲ್ ಇಲ್ಲೆಲ್ಲ ಹಾಕೋದು ಇದು. ಇಲ್ಲಿ ನೋಡಿರಿ ಕಸ ಹೆಂಗಿದೆ, ಇದು ತೂತ ಫ್ರೆಂಡ್ಸ್ ಆಯಿಲ್ ಹಾಕೋದು. ಇಲ್ಲೆಲ್ಲ ಜಾಗ, ಇದು ಡಬ್ಬಿ ಇರೋದು, ಸಣ್ಣ ಡಬ್ಬಿ ಥರ ಇದೆ ತೂತ ಅದು. ಇದೆಲ್ಲ ಕ್ಲೀನ್ ಮಾಡ್ತಾ ಇರೋದು ನಾನು, ಏನು ಆಯಿತು ಏನಿಲ್ಲ ಅಂತ. ಮಿಷಿನ್ ಒಳಗಡೆ ಇದು ಕಸ ಒಂದು ಸ್ವಲ್ಪ ಇತ್ತು ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿದ್ದೀನಿ, ಆಯಿಲು ಹಾಕಿದ್ದೀನಿ. ಮತ್ತೆ ಇಲ್ಲಿ ಬಂದಿದ್ದೀನಿ, ತಣ್ಣಗಾಯ್ತು ಕುಕ್ಕರ್. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾರು. ಈಗ ತಿನ್ನೋದು ಒಂದೇ ಬಾಕಿ ಫ್ರೆಂಡ್ಸ್. ಅನ್ನನೂ ರೆಡಿ ಆಯಿತು ಈಗ. ಇಲ್ಲಿ ನೋಡಿರಿ, ಇಲ್ಲಿ ಇದು ತಣ್ಣಗೆ ಆದರೆ ಸಾರು ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗತ್ತೆ ಇದು. ನೋಡಿರಿ ಫ್ರೆಂಡ್ಸ್, ಮಟನ್ ಸಾರು ಹೆಂಗೆ ಕಾಣಿಸ್ತಾ ಇದೆ. ಪ್ಲೀಸ್ ಒಂದು ಸಲ ಆದ್ರೂ ಟ್ರೈ ಮಾಡಿರಿ, ಹೆಂಗಿರುತ್ತೆ ಟೇಸ್ಟು ನೀವೇ ನೋಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇದು ಜವೇರಿಯಾಗೆ ಮತ್ತು ಕಾಮ್ರಾನಿಗೆ ಫಸ್ಟ್ ಕೊಡ್ತೀನಿ ನಾನು. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು ತಿಂದು ಒಂದು ಸ್ವಲ್ಪ ಹೋಮ್ವರ್ಕ್ ಇದ್ದರೆ ಮಾಡ್ಕೊಂಡು ಮಲಗ್ತಾರೆ ಫ್ರೆಂಡ್ ಬೇಗನೆ. ಮತ್ತು ಬೆಳಗ್ಗೆ ಎತ್ತಾರೆ, ಮತ್ತು ಮದ್ರಸೆಗೆ ಹೋಗ್ತಾರೆ, ಮತ್ತು ಸ್ಕೂಲಿಗೆ ಹೋಗ್ತಾರೆ. ಆಮೇಲೆ ಸ್ಕೂಲ್ನಿಂದ ಅದೇ ಟೈಮ್ನಲ್ಲಿ, ಸ್ಕೂಲ್ ಆದಮೇಲೆ ಅವರು ಅಲ್ಲೇ ಟ್ಯೂಷನ್ ಹಚ್ಚಿದ್ದಾರೆ ಅವರಪ್ಪ, ಅಲ್ಲಿ ಹೋಗ್ತಾರೆ ಫ್ರೆಂಡ್ಸ್. ಮತ್ತೆ ಮನೆಗೆ ಬರಲ್ಲ ಅವರು ಸ್ಕೂಲ್ ಆದಮೇಲೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.